ನನ್ನ ಹೆಸರು ಶಶಿಕುಮಾರ್ ಅಂತೇಳಿ. ನಾನು ಈ ಅಪ್ಪಾಜಿ ಮೊಬೈಲ್ಸಲ್ಲಿ ನಾನು ಓನರಾಗಿ ಇದು ಮಾಡ್ತಾಯಿದ್ದೀನಿ. ಅಂದರೆ ಓನರಾಗಿದ್ದೀನಿ ನಾನೀಗ ಪ್ರೆಸೆಂಟು. ಈಗ ಏನಿದ್ದೀನೋ ನಾನೇ ಓನರು. ನನಗೆ ಇಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ ಅಂಗಡಿ ಮೇಲೆ ಕೇಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಜನ ಬಂದು ನನಗೆ ಬೆದರಿಕೆ ಹಾಕ್ತಾರೆ, ಖಾಲಿ ಮಾಡಿ ಅಂತೇಳಿ. ಅಂದರೆ ಓನರ್ ಕಡೆಯಿಂದ ಬೆದರಿಕೆ ಆಗ್ತಾಯಿದ್ದಾರೆ. ನನಗೆ ಖಾಲಿ ಮಾಡೋಕ್ಕೆ ಟೈಮು ಕೇಳಿದ್ದೀನಿ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಿನ್ನೆಯಿಂದ ಅಲ್ಲೇ ಒಂದು 3 to 4 ಡೇಸು 1 ವೀಕಿಂದ ಹಿಂದೆಗಡೆಯಿಂದೆಲ್ಲ ಹೊಡಿತಾ ಇದ್ದಾರೆ, ಬಿಲ್ಡಿಂಗೆಲ್ಲ ಹೊಡಿತಾ ಇದ್ದಾರೆ. ಇಲ್ಲಿ ತುಂಬ ಸೌಂಡ್ ಆಗ್ತಾ ಇದೆ. ನಾನು ಈ ವಿಚಾರವಾಗಿ ಅಂಬೇಡ್ಕರ್ ಸೇನೆಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸ್ಥಳೀಯ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಅದು ಕೊಟ್ಟಿದ್ದೀನಿ, ದೂರು ಕೊಟ್ಟಿದ್ದೀನಿ. ದೂರು ಒಂದು NCR ಮಾಡಿಸಿದ್ದೀನಿ. ಅದೆಲ್ಲ ಆಗಿದೆ ಸರ್. ಈಗ ಅಂಬೇಡ್ಕರ್ ಸೇನೆಗೆ ಮನವಿ ಪತ್ರ ಕೊಟ್ಟಿದ್ದೀನಿ ಸರ್. ಅವರು ನಿಮ್ಮ ನೆರವಿಗೆ ಧಾವಿಸಿದ್ದಾರೆ ಸರ್. ಮೇಡಮ್ ಹೇಳಿ ಸರ್. ಎಲ್ಲರಿಗೂ ಬೀಗ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ, ಅಂಬೇಡ್ಕರ್ ಸೇನೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ. ಸರ್ ಏನಂದರೆ ಇವರು ಓನರ್ ಇರ್ತಾರೆ, ಮೊಬೈಲ್ ಅಂಗಡಿ ಓನರ್ ಇವ್ರದ್ದು ಆಗಲೇ ಕೋರ್ಟಲ್ಲಿ ಕೇಸ್ ಇರುತ್ತೆ. ಕೇಸ್ ಇದ್ರೂ ಪದೇ ಆ ಕಡೆ ಈ ಕಡೆ ರಾತ್ರಿ 10 ಗಂಟೆ ಮೇಲೆ ಬರೋದು, ರಾತ್ರಿ ಎಲ್ಲ ಒಂದು 8 ಗಂಟೆ ಆಯಿತು ಅಂದರೆ ಇಲ್ಲೆಲ್ಲ ಜನ ಸೇರಿಸ್ಕೊಳ್ಳೋದು. ಇಲ್ಲೆಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅದು ದಲಿತ ಕುಟುಂಬಕ್ಕೆ ಸೇರಿದ ಹೆಣ್ಮಕ್ಳು ಇದ್ದಾರೆ, ಆಲ್ಮೋಸ್ಟು ಎಲ್ಲರೂ ಇದ್ದಾರೆ. ಆದರೆ ಏನು ಮಾಡ್ತಿದ್ದಾರೆ ಅಂದರೆ ಪದೇ ಬಂದು ತೊಂದರೆ ಕೊಡೋದು, ಇದಕ್ಕಿದ್ದಂಗೆ ಬಿಲ್ಡಿಂಗ್ ಖಾಲಿ ಮಾಡಿ ಅಂತ ಹೇಳೋದು, ಬೆದರಿಕೆ ಹಾಕ್ಸೋದು, ಮತ್ತು ಗುಂಡಗಳನ್ನ ಕರ್ಕೊಂಬರೋದು, ಗುಂಡಗಳು ಕರ್ಕೊಂಬಂದ್ಬಿಟ್ಟು ಎದುರಿಸೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸಲ್ಲಿ ಆಗಲೇ ಕಂಪ್ಲೇಂಟ್ ಆಗಿ ಅದೆಲ್ಲ ಇದಾದ್ರೂ ಸಹ ಯಾವುದೇ ರೀತಿಯ ಒಂದು ಏನಂತಾರೆ ಪರಿಹಾರ ಸಿಕ್ಕಿಲ್ಲ. ಇದಕ್ಕೆ ಯಾವುದೇ ವ್ಯಕ್ತಿಯ ಒಂದು ಏನಂತಾರೆ ಅಂಗಡಿ ಆಗಲಿ ಏನೇ ಆಗಲಿ ಒಂದು ಪ್ರಾಪರ್ಟಿ ಕೋರ್ಟಲ್ಲಿ ಕೇಸ್ ಇದೆ ಅಂದಾಗ ಅದನ್ನು ತಾನಾಗೇನೆ ಯಾರೋ ಬಂದ್ಬಿಟ್ಟು ಇದು JCB ತರೋದು, ಎದುರಿಸೋದು, ಓಡಿಸಾಕ್ತೀನಿ ಅನ್ನೋದು ಅಥವಾ ಖಾಲಿ ಮಾಡಿ ಏಕಾಏಕಿ ಅನ್ನೋದು ಅದೆಲ್ಲ ತಪ್ಪಾಗುತ್ತೆ. ಇದ್ರ ಬಗ್ಗೆ ಅಂಬೇಡ್ಕರ್ ಸೇನೆಗೆ ಮನವಿ ಮಾಡ್ಕೊಂಡಿದ್ರು, ಈ ಥರ ಸಮಸ್ಯೆ ಆಗ್ತಿದೆ ಮೇಡಮ್, ಪದೇ ಬರ್ತಿದ್ದಾರೆ, ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರೆ, ಇಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಂತ. ಆಲ್ರೆಡಿ ಇಲ್ಲಿ ಪಕ್ಕದ ಬಿಲ್ಡಿಂಗ್ನ ಆಗಲೇ JCB ತಂದು ಹೊಡ್ಸೋಕ್ಕಾಕಿ ಈ ಗೋಡೆಗಳೆಲ್ಲ ಒಂದು ಸ್ವಲ್ಪ ಇವ್ರ ಅಂಗಡಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದನ್ನು ಗಮನದಲ್ಲಿಟ್ಕೊಂಡು ಅವರು ತುಂಬ ಸತಿ ಹೇಳಿದ್ದಾರೆ, ಯಾರೂ ಕ್ರಮ ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ತಗೋಬೇಕು ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು. ಜೊತೆಗೆ ಇವರು ನಮ್ಮ ಅಂಬೇಡ್ಕರ್ ಸೇನೆಗೆ ಒಂದು ಮನವಿ ಕೊಟ್ಟಿದ್ರು, ಈ ಥರ ಸಮಸ್ಯೆ ಆಗ್ತಿದೆ, ಪದೇ ಏನೇ ಹೇಳಿದ್ರು ಅದು ಸರಿ ಹೋಗ್ತಾ ಇಲ್ಲ, ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ, ಇದು ಹೀಗೆ ಮುಂದುವರೆದ್ರೆ ನಾವು ಹೋರಾಟಕ್ಕೆ ನಿಂತ್ಕೋಬೇಕಾಗುತ್ತೆ. ದಯವಿಟ್ಟು ಈ ವ್ಯಕ್ತಿಗೆ ನ್ಯಾಯ ಕೊಡಬೇಕು. ಜೊತೆಗೆ ಇದು ತಪ್ಪು, ಒಂದು ಕೋರ್ಟಲ್ಲಿ ಕೇಸ್ ಇದ್ದಾಗ ಬಂದು ಪದೇ ತೊಂದರೆ ಕೊಡೋದು ತಪ್ಪಲ್ವಾ? ಕಾನೂನು ರೀತಿ ಏನಿದೆ ಕ್ರಮ ತಗೊಳ್ಳಿ. ಅದು ಬಿಟ್ಬಿಟ್ಟು ಪದೇ ಹಿಂಗೆ ದುಡ್ಕೊಂಡು ತಿನ್ನೋರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ. ಸೊ ಅದು ಸಮಯ ಕೇಳಿದಾರಂತೆ, ಮೊದಲಾದ ಕೇಸ್ ಇದೆ, ಮತ್ತೆ ಅವರು ಮನವಿ ಮಾಡ್ಕೊಂಡಿದ್ದಾರೆ, ನಮ್ಮ ಕಾಲಾವಕಾಶ ಕೊಡಿ ಅಂತ. ಹೌದು, ಅಂಬೇಡ್ಕರ್ ಸೇನೆ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್? ಇವಾಗ ಸಮಯ ಕೇಳಿದಾರಲ್ವಾ, ಸಮಯ ಕೇಳಿದ್ಮೇಲೆ ಕೋರ್ಟಲ್ಲಿ ಕೇಸ್ ಇದ್ಮೇಲೆ ಏನು ಮಾಡಬೇಕು, ಅದ್ರ ರೂಲ್ಸ್ ಏನಿದೆ ಹೋಗಬೇಕು. ಇಲ್ಲ ಆ ವ್ಯಕ್ತಿ ಯಾರಿದ್ದಾರೆ ಬಂದು ಮಾತಾಡಿ ನಮ್ಮ ಹತ್ರ, ಏನಾದರೂ ಒಂದು ಅವ್ರ ಹತ್ರ ತೊಗೊಂಡು ಇಷ್ಟು ದಿವಸ ಟೈಮ್ ಕೊಟ್ಟಿದ್ದೀವಲ್ಲ ಖಾಲಿ ಮಾಡಿ ಅಂತ ನಾವು ಕುತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ಕೊಳ್ಳೋಣ. ಆದರೆ ಈ ಗುಂಡಗಳನ್ನ ಕರ್ಕೊಂಬರೋದು, ರಾತ್ರಿ ಎದುರಿಸೋದು, ಬೆದರಿಕೆ ಹಾಕೋದೆಲ್ಲ ತಪ್ಪಲ್ವಾ ಸರ್? ಈಗ ಅಂಬೇಡ್ಕರ್ ಸೇನೆ ನಿಮಗೆ ಮನವಿ ಕೊಟ್ಟಿದ್ದಾರೆ ಇವರು, ತಾವು ಅಂಬೇಡ್ಕರ್ ಸೇನೆಯ ಅಧ್ಯಕ್ಷತೆ ಎಲ್ಲರೂ ಅವ್ರ ಜೊತೆ ಮಾತಾಡ್ತೀರಾ ಮೇಡಮ್? ಖಂಡಿತ, ನಾವು ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಮಾತಾಡಿ ನಮ್ಮ ಸಂಘಟನೆಯವರೆಲ್ಲ ಒಟ್ಟುಗೂಡಿ ಇವ್ರಿಗೆ ಏನು ನ್ಯಾಯ ದೊರಕಿಸ್ತೀವಿ. ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ಸರ್ ನಾವು. ಓನರ್ ಮಾಡ್ತಿದ್ದಾರೆ ಅಥವಾ ಅದೇನೋ ಯಾರೋ ಹೇಳ್ತಾರೆ GPA ಮಾಡಿದ್ದೇವೆ ಅಂತ ಏನೇನೋ ಹೇಳ್ತಾರೆ ಸರ್. ಇದ್ರ ಬಗ್ಗೆ ಈ ಕೇಸ್ ಈ ಕೇಸ್ ಬಗ್ಗೆ ವಿವರಣೆ ತಗೊಳಕ್ ಹೋದಾಗ ವಿಚಾರಗಳನ್ನ ಏನಂತಾರೆ ವಿಮರ್ಶೆ ಮಾಡಿದಾಗ ಗೊತ್ತಾಗಿದ್ದಿಷ್ಟೇ, ಇಲ್ಲಿ ಓನರ್ ಒಬ್ಬರಿದ್ದಾರೆ, GPA ಮಾಡ್ಕೊಂಡಿದ್ದೀವಿ ಅಂತ ಒಬ್ರು ಹೇಳ್ತಾರೆ. ಯಾವುದು ಕೂಲಂಕುಷವಾಗಿ ಕ್ಲಿಯರ್ ಕಟ್ ಆಗಿಲ್ಲ ಸರ್. ಆದರೆ ಈ ವ್ಯಕ್ತಿ ಬಗ್ಗೆ ಏನು ಹೇಳ್ತಿದ್ದಾರೆ, ಇವಾಗ ತೊಗೊಂಡಿರೋ ಟೆನೆಂಟ್ ಇವರು ಬಾಡಿಗೆಗಿದ್ದಾರೆ, ಇವ್ರಿಗೊಂದು ಕೋರ್ಟಲ್ಲಿ ಕೇಸ್ ಇದೆ, ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಲ್ಲ. ಅದನ್ನು ಬಿಟ್ಬಿಟ್ಟು ಪದೇ ಬಂದು ಗುಂಡಾಗಳನ್ನ ಕರ್ಕೊಂಡ್ಬಂದು ಎದುರಿಸೋದು ಅವೆಲ್ಲ ಮಾಡೋದು ತಪ್ಪಲ್ಲ ಸರ್. ಇದ್ರ ಬಗ್ಗೆ ನಮ್ಮ ಸಂಘಟನೆ ದೊಡ್ಡವರು ಇದ್ದಾರೆ, P ಮೂರ್ತಿ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಕೊಂಡು ಇದ್ರ ಬಗ್ಗೆ ಒಂದು ಹೋರಾಟನ ಅಥವಾ ಏನು ಪರಿಹಾರ ತಗೋಬೋದು ಅನ್ನೋದು ಮಾತಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಮಹಾಲಕ್ಷ್ಮಿ ಅಂತೇಳಿ, ಅಂಬೇಡ್ಕರ್ ಸೇನೆಯಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆಗಿದೆ ಸರ್. ಇದು ಖಂಡಿತವಾಗಿ ನನಗೆ ಒಂದು ವಿಚಾರ ಬಂತು, ಏನಪ್ಪ ಅಂತ ಹೇಳಿದ್ರೆ, ಇವು ನಮ್ಮ ಮೋದಿ ಹಾಸ್ಪಿಟ್ಲ್ ಕಾರ್ನರ್ಲಿ ಒಂದು ಬಿಲ್ಡಿಂಗ್ ಇದೆ. ಸೊ ಆ ಬಿಲ್ಡಿಂಗಲ್ಲಿ ಬಂದ್ಬಿಟ್ಟು ಒಂದು ರಿಯಲ್ ಎಸ್ಟೇಟ್ ಆಫೀಸು, ಒಂದು ಡೆಂಟಲ್ ಹಾಸ್ಪಿಟ್ಲು, ಇನ್ನೊಂದು ಮೊಬೈಲ್ ಅಂಗಡಿ, ಸೊ ಇನ್ನೊಂದು 2-3 ಅಂಗಡಿಗಳಿದೆ. ಸೊ ಇದು ಅವ್ರ ತಂದೆ ಲಕ್ಷ್ಮಣ್ ರೆಡ್ಡಿ ಅಂತ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು. ಸುಮಾರು ಒಂದು 14 to 15 ಇಯರ್ಸಿಂದ ಬಾಡಿಗೆ ಕಟ್ಕೊಂಡು ನಿರಂತರವಾಗಿ ಬಾಡಿಗೆ ಕಟ್ಕೊಂಡು ಅವರು ಆರಾಮಾಗಿದ್ದಾರೆ. ಈಗ ಅವ್ರ ಮಗಳು ಡಾಕ್ಟ್ರ್ ಅಂತೆ, ಯಾರು ವಿನುತಾ ಶ್ರೀನಿವಾಸ್ ಅಂದ್ಬಿಟ್ಟು, ಏಕಾಏಕಿ ಬಂದ್ಬಿಟ್ಟು ಎಲ್ಲ ಅಂಗಡಿಯವರಿಗೆ ಇವಾಗ ನೀವು ಇಮಿಡಿಯೇಟಾಗಿ ನಮ್ಗೆ ಖಾಲಿ ಮಾಡಿ ನಮ್ಮ ಅಂಗಡಿ ಬಿಟ್ಕೊಡಿ ಅಂತ ಹೇಳಿದಾಗ, ಸೊ ಮೇಲ್ಗಡೆ ಏನು ಬಿಲ್ಡರ್ ಆಫೀಸು ಕೋರ್ಟ್ಗೆ ಸ್ಟೇ ತೊಗೊಂಡಿದ್ದಾರೆ, ಮೊಬೈಲ್ ಅಂಗಡಿಯವರು ಸ್ಟೇ ತೊಗೊಂಡಿದ್ದಾರೆ, ಮತ್ತು ಡೆಂಟಲ್ ಹಾಸ್ಪಿಟಲ್ ಸ್ಟೇ ತೊಗೊಂಡಿದ್ದಾರೆ ಸರ್. ಉದ್ದೇಶ ಇಷ್ಟೇ,
ಸುಮಾರು ವರ್ಷಗಳನ್ನ ರನ್ ಮಾಡ್ಕೊಂಡು ಒಂದು ಸಂಸ್ಥೆ, ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಏನೇ ಒಂದು ಸಡನ್ನಾಗಿ ಖಾಲಿ ಮಾಡ್ಯಾನ ಅವ್ರು ಎಲ್ಲಿ ಹೋಗ್ತಾರೆ. ಅವ್ರೇನಂದ್ರು, ಸರ್ ನಮಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ, ಇದು ನಿಮ್ಮ ವಸ್ತು ನಿಮ್ಮ ಬಿಟ್ಕೊಡ್ತೀವಿ, ನಮಗೇನು ಅವಶ್ಯಕತೆ ಇಲ್ಲ, ಬಟ್ ನಮಗೆ ಟೈಮ್ ಬೇಕಂತ ಕೇಳ್ತಾರೆ. ಇವ್ರು ಏನು ಮಾಡ್ತಾರಂದರೆ ಸುಮ್ಮನೆ ಬಂದ್ಬಿಟ್ಟು ನೈಟ್ 2 ಗಂಟೆಯಲ್ಲಿ ಎಲ್ಲ ಗೂಂಡಗಳನ್ನ ಕರ್ಕೊಂಬಂದ್ಬಿಟ್ಟು ಏಕಾಏಕಿ ಕೆಲವು ಅಂಗಡಿಗಳನ್ನ ಡೆಮಾಲಿಷನ್ ಮಾಡ್ತಾರೆ. ಆಲ್ರೆಡಿ ಇದು ಓಲ್ಡ್ ಬಿಲ್ಡಿಂಗು, ಸುಮಾರು ಒಂದು 40-50 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ ಕಟ್ಟಿ. ಸೊ ಈಗ ಏನಾದ್ರು ಕೆಳಗಡೆ ಒಂದು ಚೂರು ಶೇಕ್ ಮಾಡಿದ್ರೆ ಮೇಲ್ಗಡೆ ಇರ್ತಕ್ಕಂಥ ಆಫೀಸಿಗೆ ಡ್ಯಾಮೇಜ್ ಆಗುತ್ತೆ. ಸರ್ ನೋಡಿ, ಇಲ್ಲಿ ಮೇಲಿರೋ ಆಫೀಸಲ್ಲಿ ಸುಮಾರು 10 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಏನಾದ್ರು ಹೆಚ್ಚು ಕಮ್ಮಿಯಾಗಿ ಬಿಲ್ಡಿಂಗ್ ಕೆಳಗೆ ಬಿದ್ದೋದ್ರೆ ಅವ್ರ ಜೀವಕ್ಕೆ ಯಾರು ಸರ್ ಹೊಣೆ? ಸೊ ಹೀಗಾಗಿ ಇದರ ವಿರುದ್ಧ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ. ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ವಹಿಸೋದವರೆಲ್ಲ ಬಂದು ಎಲ್ಲ ಥರ ಮಾಹಿತಿ ತಗೊಂಡಿದ್ದು ನಮ್ಮ ಸಿವಿಲ್ ಮ್ಯಾಟ್ರ್ ನಮ್ಗೆ ಬರೋಲ್ಲ ಅಂತ ಹೇಳಿದರೆ, ನಾವು ಆದರೂ ಅಷ್ಟೇ ಸರ್, ಸಿವಿಲ್ ಮ್ಯಾಟ್ರ್ ಆಗಿರೋ ಪರಲ್ಲ, ನೀವು ಕಾನೂನು ರೀತಿ ತನಿಖೆ ಮಾಡಿ ರೆಂಟಲ್ ಅಗ್ರಿಮೆಂಟ್ ಹಾಕ್ಕೊಂಡು ಲೀಗಲಾಗಿ ಇರೋರಿಗೆ ಹೆಂಗೆ ಏಕಾಏಕಿ ಬಂದು ಇವ್ರು ಖಾಲಿ ಮಾಡಿ ಸರ್. ಈಗ ನೋಡಿ, ಮೊಬೈಲ್ ಶೋರೂಮ್ ಸುಮಾರು ಒಂದು 25 ಲಕ್ಷದಷ್ಟು ಮೊಬೈಲ್ ವ್ಯಾಲ್ಯೂಬಲ್ ಇದೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬಂದುಬಿಟ್ಟು ಸುಮಾರು ಒಂದು 7-8 ಜನ ಗೂಂಡಗಳು ಏಕಾಕಿ ನುಗ್ಗಿಬಿಟ್ಟು ನಿಮ್ಮ ಮೊಬೈಲೆಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ, ಖಾಲಿ ಮಾಡ್ತೀವಿ, ನಿಮ್ಮ ಕೊಲೆ ಮಾಡ್ತೀವಿ, ನೈಟು JCBಲಿ ಉಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ರೌಡಿಸಮ್ ದಬ್ಬಾಳಿಕೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಮಾನ್ಯ ಪೊಲೀಸ್ ಆಯುಕ್ತರು ಕೂಡಲೇ ತನಿಖೆ ಮಾಡಿ ಇಲ್ಲಿರ್ತಕ್ಕಂಥ ಏನು ಬಾಡಿಗೆದಾರರಿಗೆ ದಯವಿಟ್ಟು ನೀವು ರಕ್ಷಣೆ ಕೊಡಬೇಕು. ಇಲ್ಲಿ ಏನಾರು ಒಂದು ಜೀವ ಹೆಚ್ಚು ಕಮ್ಮಿ ಅದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ. ಹಾಗಾಗಿ ಏನು ಆಲ್ರೆಡಿ ಕೋರ್ಟಲ್ಲಿ ಮ್ಯಾಟ್ರ್ ಇದೆ, ಅದು ಸಿವಿಲ್ ಮ್ಯಾಟ್ರು, ಕೋರ್ಟಲ್ಲಿ ಡಿಸೈಡ್ ಆದಾಗ ಕಾನೂನು ನಾವೆಲ್ಲರೂ ತಲೆ ಬಗ್ಲೇಬೇಕು. ಯಾರ ಕಡೆ ಆಯಿತು ಅದಾಗಲಿ. ಅದು ಬಿಟ್ಬಿಟ್ಟು ನೈಟ್ ಹೊತ್ತೆಲ್ಲ ರೌಡಿಗಳನ್ನ ಕರ್ಕೊಂಡು ದಬ್ಬಳಿಕೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಅಂಬೇಡ್ಕರ್ ಸೇನೆ ಖಂಡಿಸ್ತಾ ಇದ್ದೀವಿ. ಮಾನ್ಯ ಆಯುಕ್ತರಿಗೆ ನಾಳೆ ಬೆಳಗ್ಗೆ ಕಂಪ್ಲೇಂಟು ಸಹ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಸೂಕ್ತ ಬಂದೋಬಸ್ತು ಆಯುಕ್ತರು ಅವ್ರಿಗೆ ಕೊಡಬೇಕು. ಇಲ್ಲ ಅಂದರೆ ಇಲ್ಲೇ ನಾವು ಒಂದು ಉಗ್ರವಾದ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಮನೆ ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ ಸರ್. ಸ್ಥಳೀಯ ಪೊಲೀಸ್ ಠಾಣೆ ನಮಗೆ ಬರಲ್ಲ ಅಂತ ಸಾಗಾಕಿದ್ರು, ಎಷ್ಟರ ಮಟ್ಟಿಗೆ ಸರ್? ಇಲ್ಲ, ಅವ್ರಿಗೆ ಬರುತ್ತೆ ಸರ್, ಅವರಿಗೆ ಬರುತ್ತೆ. ಅವರು ಇದು ಸಿವಿಲ್ ಮ್ಯಾಟ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ. ಸೊ ಸಿವಿಲ್ ಮ್ಯಾಟ್ರಲ್ಲಿ ಲ್ಯಾಂಡು ತಗೊಳ್ಳೋದು ಬಿಟ್ಕೊಡೋದು ಅವ್ರಿಗೆ ಅವಕಾಶ ಇಲ್ಲ. ಒಂದು ಪ್ರಾಪರ್ಟಿ ಒಳಗಡೆ ಟ್ರೆಸ್ಪಾಸ್ ಮಾಡಿದಾಗ ಇಮಿಡಿಯೇಟಾಗಿ ಪೊಲೀಸರು FIR ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಸೊ ಆ ಕೆಲಸ ಪೊಲೀಸರು ಮಾಡಬೇಕು. ಸ್ವಲ್ಪ ನಿರ್ಲಕ್ಷ್ಯಣೆ ಮಾಡ್ತಾಯಿದ್ದಾರೆ, ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್.